ಮೈಸೂರಿನಲ್ಲಿ ಒಕ್ಕಲಿಗ ಸಮುದಾಯದಿಂದ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ತೀವ್ರ ವಿರೋಧ. ಮೈಸೂರಿನ ಪಡುವಾರಹಳ್ಳಿಯಲ್ಲಿರುವ ಬಿಜಿಎಸ್ ಹಾಸ್ಟೆಲ್ ಆವರಣದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಸಭೆ ನಡೆದಿದ್ದು, ರಾಜ್ಯ ಸರ್ಕಾರ ವರದಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಟಕ್ಕಿಳಿಯುವ ಮುನ್ಸೂಚನೆ ನೀಡಿದ ಸಮುದಾಯದ ಮುಖಂಡರು, ಜಾತಿ ಗಣತಿ ಜಾರಿಯಾದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಲಿದೆ ಎಂದು ಒಕ್ಕಲಿಗ ಸಮುದಾಯದ ಮುಖಂಡರಾದ ಪ್ರಶಾಂತ್ ಗೌಡ ಅವರು ರಾಜ್ಯ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಜಾತಿ ಗಣತಿ ವಿರುದ್ಧ ಸಮುದಾಯವು ಹೋರಾಟಕ್ಕೆ ಸಜ್ಜಾಗಬೇಕೆಂದು ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಜಾತಿ ಗಣತಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸುವ ಮೂಲಕ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವರದಿಯನ್ನೇ ಅಂತಿಮಗೊಳಿಸಿದರೆ ಮುಂದೆ ನಮ್ಮ ಪ್ರಾಣ ಕೊಟ್ಟಾದರೂ ಸರಿ, ಹೋರಾಟಕ್ಕೆ ನಾವು ಸಿದ್ಧವಾಗಿರುತ್ತೇವೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಮುದಾಯದ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸತೀಶ್ ಗೌಡ್ರೆ ಬನ್ನಿ. ಇವತ್ತು ಮೈಸೂರು ಇರ್ತಕ್ಕಂತಹ ಚುನಾಯಿತ ಜನಪ್ರತಿನಿಧಿಗಳು, ಮಾಜಿ ಮಹಾಪೌರರು, ನಿವೃತ್ತ ಅಧಿಕಾರಿ ವರ್ಗದವರು ಮತ್ತು ಮೂಲ ಮುಖಂಡರನ್ನು ಬೃಹತ್ ಸರ್ಕಾರವನ್ನು ನಡೆಗಿಸ್ತಂಥವ್ರು ಬಾಲಗಂಗಾಧರ ಸ್ವಾಮಿಗಳು. ಅದು 94ನೇ ಇಸ್ವಿಲಿ. ಅದಕ್ಕಿಂತ ಹಿಂದೆ ನಮಗೆ ಅನ್ಯಾಯ ಆಗಿತ್ತು ವೆಂಕಟಸ್ವಾಮಿ ಆಯೋಗದಲ್ಲಿ. ಅದು 33/3/1986 ಆಗಿತ್ತು ವೆಂಕಟಸ್ವಾಮಿ ಆಯೋಗ. ಗ್ರಾಮಾಂತರದವ್ರನ್ನೂ ಒಂಥರ ಹೊಡೆದ್ರು, ನಗರ ಪ್ರದೇಶರಿಗೂ ಅಂತ ಹೊಡೆದ್ರು. ಅದು ಸಮಾಜದಲ್ಲಿ ಆವಾಗಲೇ ವಿಭಾಗ ಮಾಡಿದರು. ಈಗ ಏನು ಕಾಂತರಾಜ ವರದಿ ಅಂತೇಳಿ 10 ವರ್ಷಗಳ ಹಿಂದೆ ಅದನ್ನು ವೈಜ್ಞಾನಿಕವಾಗಿ ವರದಿ ಮಾಡಿಲ್ಲ. ಯಾವುದೇ ಕಾಂತರಾಜ್ ವರದಿ ವೈಜ್ಞಾನಿಕವಾಗಿ ಆಗಿಲ್ಲ. ಇದು ಒಂದು ಕುಚೋದ್ಯ ವರದಿ. ಕಾರಣ ಏನು ಅಂತಂದರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉಪಪಂಗಡಗಳನ್ನ ಎಲ್ಲವನ್ನು ಬಿಡಿ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ಗಂಗಡಕಾರ ಒಕ್ಕಲಿಗರು 82,000 ಅಂತ ಹೇಳಿದ್ದಾರೆ. ಈ ಕ್ಷೇತ್ರ ಒಂದರಲ್ಲೇ, ಉದಾಹರಣೆಗೆ ಚಾಮರಾಜ ಕ್ಷೇತ್ರದ ಮೈಸೂರಿನಲ್ಲಿ 82,000 ಜಾಸ್ತಿ ಇದ್ದಾರೆ. 1 ಲಕ್ಷಕ್ಕೆ ಮೀರಿದ್ದಾರೆ ಮೈಸೂರಿನಲ್ಲಿ. ಒಂದು ಕ್ಷೇತ್ರದ ಅಥವಾ ಒಂದು ತಾಲೂಕಿನ ಇದನ್ನು ಅವರು ಬರೀ 82,000 ಜನ ಅಂತ ಹೇಳಿದ್ದಾರೆ. ದಾಸ ಒಕ್ಕಲಿಗರು 18,000 ಅಂತ. ಅಲ್ಲಲ್ಲ, ಅವರು ಹೇಳಿದ ವರದಿಲಿ ಇದ್ದು ಹಾಸನ ಮತ್ತು ಚಿತ್ರದುರ್ಗ ಮತ್ತು ತುಮಕೂರು ಈ ಭಾಗದಲ್ಲಿ ದಾಸ ಒಕ್ಕಲಿಗರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದು ಭಾಳ ಕಡಿಮೆ ತೋರಿಸಿದ್ದಾರೆ. ಇದು ಅವೈಜ್ಞಾನಿಕ. ಇದು 20,000 ಅಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕೋ ಮೂಲಕ ಅತಿ ದೊಡ್ಡ ಸಮುದಾಯವನ್ನು ಒಂದು ಕಡೆ ಕಡೆಗಣಿಸುವಂಥ ನಿಟ್ಟಿನಲ್ಲೂ ಕೂಡ ಕೈ ಹಾಕಿರುವಂಥದ್ದು ಎದ್ದು ಕಾಣ್ತಾರಂತ. ಇನ್ನೊಂದು 3 ತಿಂಗಳು 4 ತಿಂಗಳು ಅದರ ಅವಧಿ 10 ವರ್ಷ ಪೂರೈಸೋದಕ್ಕೆ ಕೊನೆ ಗಳಿಗೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದಂಥ ಕಾರಣ ಇಷ್ಟೇ, ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಬೇರೆ ಜನಾಂಗದವರು ನಮ್ಮ ಜೊತೆಲಿ ಇರೋದಕ್ಕೆ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಭೂತವನ್ನು ತೋರಿಸಿ ಒಕ್ಕಲಿಗ ಸಮಾಜವನ್ನು ಮತ್ತು ಲಿಂಗಾಯತ ಸಮಾಜವನ್ನು ಬೆದರಿಸುತ್ತೆ. ಒಂದು ಇಂಥ ವರದಿಗಳನ್ನ ಕೊಟ್ಟರೂ ಕೂಡ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಬೇಕಾಗಿರುವಂಥದ್ದು ಸಹಜವಾದದ್ದು. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರವೇ ಪ್ರತ್ಯೇಕವಾಗಿ ಒಂದು ವರದಿಯನ್ನು ತಯಾರಿಸಲಿ. ಇಲ್ಲ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮಠದ ಸ್ವಾಮೀಜಿಯವರು ಸ್ವಯಂ ಆಗಿ ತೀರ್ಮಾನ ತಗೊಂಡು ಅದಕ್ಕೆ ಎಷ್ಟೇ ಖರ್ಚಾಗಲಿ ನಾಗರಿಕರು ಚಂದ ಎತ್ಕೊಡ್ತೀವಿ, ಇವರೇ ಪ್ರತ್ಯೇಕವಾಗಿ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೂ, ರಾಜ್ಯ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೂ ಸಲ್ಲಿಸಲಿ. ಸಮಯ ಸಂದರ್ಭ ಬಂದರೆ ನಾನು ಕೂಡ ವೈಯಕ್ತಿಕವಾಗಿ ಒಂದಷ್ಟು ದೇಣಿಗೆಯನ್ನು ನೀಡೋಕ್ಕೂ ನಾನು ರೆಡಿ ಇದ್ದೀನಿ. ಒಂದು ವರದಿ ಸಮಾಧಾನಕರವಾಗಿ ಬಂದಿರುವಂಥದ್ದು
ಜೊತೆಗೆ ಇದು ಸತ್ಯಕ್ಕೆ ದೂರವಾದಂಥ ಒಂದು ಲೆಕ್ಕಾಚಾರದಲ್ಲಿ ಇದನ್ನು ಕೊಟ್ಟಿದ್ದಾರೆ ಅನ್ನೋದೊಂದು ನಿಮ್ಮೆಲ್ಲರ ಒಂದು ನೋವು ಅಂತಲೇ ಹೇಳ್ಬೋದು. ಅವರು ಹೇಳಿದರು, ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೊಡಬೇಕು, ಒಳ್ಳೆತನನ ಕೊಡಬೇಕು, ಒಳ್ಳೆ ಸಂಸ್ಕೃತಿನ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಹಾಗೆ ಆ ಮಕ್ಕಳು ಬೆಳೆಯೋಕ್ಕೆ ಅದಕ್ಕೆ ಬಂದಂಥ ನಮ್ಮ ಜಾತಿ ಜನಾಂಗದ ಒಂದು ಭದ್ರತೆಗಾಗಿ ನಾವು ಹೋರಾಟ ಮಾಡೋವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುತ್ತೆ. ಏನು ಈ ಹೊತ್ತಿನ ಬಂದಿರತಕ್ಕಂಥ ವರದಿ ಈ ಎರಡು ಕುಲಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಒಂದಾಗಲಿ, ಆದರೆ ನಮ್ಮ ಜನಾಂಗದ ಇಡೀ ದೇಶಕ್ಕೆ ಅನ್ನ ದುಡ್ಡು ಹಾಕುವಂಥ ಒಂದು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಅಂದರೆ ಒಕ್ಕಲಿಗ ಸಮುದಾಯ ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ. ಯಾಕೆ ಅಂತಂದರೆ ಹಿಂದೆ ಇದಕ್ಕೆ ಭಾಳಷ್ಟು ಒಂದು ಹೋರಾಟವನ್ನು ಸ್ವಾಮೀಜಿಗಳು 2 ಬಾರಿ ಮಾಡಿ ತೋರಿಸಿದ್ದಾರೆ. ಅಂಥ ಒಂದು ಸಮುದಾಯದ ಜನತೆ ಯಾವ ಒಂದು ಕಪ್ಪಟವನ್ನು ಅರಿಯದಂಥ ಒಂದು ಈ ಭೂಮಿ ತಾಯಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರೋ ಮೂಲ ಒಂದು ನಮ್ಮ ಕಸುಬು. ಇಂಥ ಕಸುಬಿನ ಜನಾಂಗಕ್ಕೆ ಅನ್ಯಾಯ ಆಗೋಕ್ಕೆ ಖಂಡಿತ ಬಿಡಬಾರ್ದು ಅನ್ನೋದು ನಿಮ್ಮೆಲ್ಲರ ಒಂದು ಅನಿಸಿಕೆ. ರಾಜ್ಯ ಸರ್ಕಾರ ಏನು ಕಾಂತರಾಜ್ ಆಯೋಗ ವರದಿಯನ್ನು ಜಾರಿ ಮಾಡಲಿಕ್ಕೆ ತರಾತುರಿಯಲ್ಲಿ ಕಳೆದ 2 ವರ್ಷದಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಂಬಂದಿದ್ದೀವಿ. ನಿನ್ನೆ ಅಷ್ಟೇ ರಾಜ್ಯ ಮಟ್ಟದಲ್ಲಿ ಒಂದು ವಾತಾವರಣ, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಹಾಲಿ ಶಾಸಕರುಗಳು ಏನು ಒಕ್ಕಲಿಗ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತು JDS ಇರ್ತಕ್ಕಂಥ BJPಲಿರ್ತಕ್ಕಂಥ ಶಾಸಕರುಗಳು ಮಾಜಿ ಮಂತ್ರಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪರಮಪೂಜ್ಯ ಗುರುಗಳಾದಂತಹ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಈ ಬಗ್ಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ನಮ್ಮ ಶಾಸಕರುಗಳ ಜೊತೆಲ್ಲ ಮಾತಾಡಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈ ವರದಿ ಅವೈಜ್ಞಾನಿಕವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಾರಿಗೊಳಿಸಬಾರ್ದು ಅಂತಕ್ಕಂಥದ್ದನ್ನ ಸರ್ಕಾರ ವರದಿ ಅದು ಜಾರಿಗೊಳಿಸೋಕ್ಕೂ ಮುಂಚೆನೇ ಏನು ಅದು ಒಂದು ಕಾನೂನಾತ್ಮಕ ಹೊರಬರೋಕ್ಕೂ ಮುಂಚೆ ಅದು ಸೋರಿಕೆ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದಲ್ಲೇ ನ್ಯೂನ್ಯತೆ ಎತ್ಕಾಣ್ತಿದೆ. ಹಾಗಾಗಿ ನಾವು ಇವತ್ತೇನು ನಮ್ಮ ಒಕ್ಕಲಿಗ ಸಮುದಾಯ ಮೈಸೂರು ನಗರದಲ್ಲಿ ಒಂದು 200ಕ್ಕೂ ಹೆಚ್ಚು ಜನ ಎಲ್ಲ ಪಕ್ಷದ ನಾಯಕರು ಮತ್ತು ನಿವೃತ್ತ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನಂತೇಳಿ ಈ ಅವೈಜ್ಞಾನಿಕ ಜಾತಿ ಜನಗಣತಿ ಏನಾರ ಜಾರಿಗೊಳಿಸಿದ್ರೆ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ದಿರ್ಬೋದು ಅಥವಾ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿರೋದ್ರಿಂದ ನಾವು ಯಾವುದೇ ರೀತಿಯಾದ ಉಗ್ರವಾದ ಹೋರಾಟವನ್ನು ನಾವು ಕೈಗೆತ್ಕೊಬೇಕು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಸೇರಿದಂಥ ಪ್ರತಿಯೊಬ್ಬರು ನಾಯಕರು ಕೂಡ ಇವತ್ತು ಒಕ್ಕೂರಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಾದರೂ ರಾಜ್ಯದಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ನೀವೇ ಜಾತಿಗಳಿಗೆ ದ್ವೇಷವನ್ನು ಬಿತ್ತುವಂತಹ ಒಂದು ಪ್ರೇರೇಪಣೆಯನ್ನು ಕೊಡ್ತಿರ್ತಕ್ಕಂಥದ್ದು ಅಂತಕ್ಕಂಥ ಇವತ್ತು ಒಕ್ಕಲಿಗ ಸಮುದಾಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಜಾತಿ ಜನಗಣತೆ ಆಗಲಿ ನ್ಯಾಯಸಮ್ಮತವಾಗಲಿ, ಅದೇ ಇದು ಅನ್ಯಾಯವಾಗಿ ಆಗಿರ್ತಕ್ಕಂಥ ಜಾತಿ ಜನಗಣತೆ. ಆ ಜಾತಿ ಜನಗಣತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗಂಗಡಕಾರ ಒಕ್ಕಲಿಗರು 1,70,000 ಇಡೀ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. ಬರೀ ಮೈಸೂರು ಜಿಲ್ಲೆಯಲ್ಲೇ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ 1,70,000 ಗಂಗಡಕಾರ ಒಕ್ಕಲಿಗರಿದ್ದಾರೆ. ರಾಜ್ಯದಲ್ಲೇ ಲೆಕ್ಕ ಹಾಕೊಂಡ್ರೆ ಅಲ್ಲಿಗೆ ಎಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದು ಇಲ್ಲೇ ಒಂದು ದೋಷ ಕಾಣ್ತಿರೋದ್ರಿಂದ ಕೂಡಲೇ ಇದನ್ನು ಸರಿಪಡಿಸಬೇಕು. ಇದು ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೆ ತರಬಾರ್ದು ಅಂತೇಳಿ ಇವತ್ತು ಸೇರಿದಂಥ ಸಭೆಯಲ್ಲಿ ನಮ್ಮೆಲ್ಲ ನಾಯಕರುಗಳು ಕೂಡ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೋರಾಟ ಉಗ್ರವಾದ ಹೋರಾಟ ಕಳೆದ 25 ವರ್ಷದಿಂದ ಹೋರಾಟ ಮಾಡ್ತಿದ್ರು ಈ ರಾಜ್ಯದಲ್ಲಿ. ಆ ಹೋರಾಟ ಮತ್ತೆ ಮರುಕಳಿಸುತ್ತೆ. ಅದು ಶಾಂತಿಯುತವಾದ ಹೋರಾಟ ಆಗಲ್ಲ. ಯಾಕೆ ಅಂತಂದರೆ ಇವ್ರು ಮಾಡ್ತಿರ್ತಕ್ಕಂಥದ್ದು ಜನಾಂಗಕ್ಕೆ ಬೆಂಕಿ ಹಚ್ಚಕ್ಕಂಥ ಕೆಲಸವನ್ನೇ ಇವರು ಸರ್ಕಾರ ಮಾಡ್ತಿದೆ. ಅವ್ರು ನಮಗೆ ಬೆಂಕಿ ಹಾಕಬೇಕಾದ್ರೆ ನಾವೇನು ಮಾಡ್ಬೇಕು? ನಾವು ಅವ್ರಿಗೆ ಬೆಂಕಿ ಹಾಕಲೇಬೇಕಲ್ಲ. ಇದೇನಾಗುತ್ತೆ ಅಂತಂದರೆ ಬೆಂಕಿಯ ದ್ವೇಷವನ್ನು ಸರ್ಕಾರ ಹುಟ್ಟಾಗ್ತದೆ. ಆ ಜ್ವಾಲೆ ಹುಟ್ಟಾಗ್ತಂಥ ಜ್ವಾಲೆ ಸರ್ಕಾರ ರಾಜ್ಯದಲ್ಲಿ ಯಾವ ಥರ ಕತ್ತು ಉರಿಯುತ್ತೆ ಅಂತಕ್ಕಂಥದ್ದಕ್ಕೆ ಅದನ್ನು ಊಹಿಸ್ಲಿಕ್ಕೂ ಕೂಡ ಆಗಲ್ಲ. ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಮುಂದೆ ಬರ್ತಕ್ಕಂಥ ಪೀಳಿಗೆ ಇರ್ತಕ್ಕಂಥ ಮಕ್ಕಳಿಗೆ ದೊಡ್ಡ ಅನ್ಯಾಯ ಆಗ್ತಿದೆ. ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟ ಯಾವುದೇ ರೀತಿಯಿಂದ ಹೋರಾಟ ಇರ್ಬೋದು, ನಮ್ಮ ಪ್ರಾಣ ಅರ್ಪಣೆ ಮಾಡೋಂಥ ಹೋರಾಟ ಇರ್ಬೋದು ರೀ, ಮಾಡ್ತೀವಿ ನಾವು ವಿಚಾರದಲ್ಲಿ. ನಾವು ಇದನ್ನು ಮೈಸೂರು ಜಿಲ್ಲೆಯಲ್ಲಿ ಈಗ ಈ ಕೂಡಲೇ ನಾಳೆ ಈಗ ಸಮಿತಿಯನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಮೈಸೂರು ಪೂಜ್ಯ ಸ್ವಾಮೀಜಿಯವರು ಬೆಂಗಳೂರಿದ್ದಾರೆ,
ಸೋಮೇಶ್ವರನಾಥ ಸ್ವಾಮೀಜಿಯವರು ಅವರ ಸಮ್ಮುಖದಲ್ಲಿ ಈಗ ಭಾಳಷ್ಟು ಜನ ಹೋರಾಟಗಾರರು ನೋಡಿ, ಮೋಹನ್ ಕುಮಾರ್ ಗೌಡ್ರು ಇದ್ದಾರೆ, ಇಲ್ಲಿ ನಮ್ಮ ರವಿ ಅವರು ಇದ್ದಾರೆ, ಮತ್ತು ಮಾಜಿ ಶಾಸಕರು ನಾಗೇಂದ್ರ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಬಹುತೇಕ ಮಾಜಿ ನಗರ ಪಾಲಿಕೆ ಸದಸ್ಯರು, ಮಾಜಿ ಮಹಾಪೌರರು, JDS ಅವರೆಲ್ಲ ಬಂದಿದ್ದಾರೆ. ಒಂದು ಸಮಿತಿಯನ್ನು ಪ್ರತಿ ತಾಲೂಕಿನಲ್ಲಿ 2 ಜನ, ನಗರದಲ್ಲಿ ಒಂದು ಕ್ಷೇತ್ರಕ್ಕೆ 5 ಜನ ಇದ್ದರೆ 40ರಿಂದ 50 ಜನ ಸಮಿತಿ ಮಾಡಿ ಹೋರಾಟವನ್ನು ಇವತ್ತು ಸಂಜೆಯಿಂದ ನಾವು ರೂಪುರೇಷೆಯನ್ನು ಮಾಡ್ತೀವಿ.